ಏನು ಉಣ್ತಿದ್ದ ಏನು ತಿತ್ತಿದ್ದ ಯಾರ ಸಂಗಡ ತಿರುಗುತ್ತಿದ್ದು ಬೆಟ್ಟನ್ರಿ ಅಲ್ಲಿ ಎಲ್ಲಿದ್ದೀವ ಎಲ್ಲಿದ್ದ ನಡಿಲ ತಮ್ಮ ಲಕ್ಷ್ಮೀ ಜಡಿಯಿಂದ ನಾರಾಯಣ ಹುಟ್ಟಿ ಬಂದ ಏ ಶಕ್ತಿ ಪುರಾಣ ಹೆಂಗ ಬಾರದೇಟ ಇದರಿಂದ ಬ್ರಹ್ಮ ಆದ ಪ್ರಕಟ ಅಖಿಲ ಸಕಿಲ ಓದಿ ನೋಡ ಜಟಪಾಟ ಕೇಳು ಜಟಪಾಟ ಏ ನಾರಿ ಮಣಿಯಿಂದ 1008 ಬ್ರಹ್ಮಾಂಡ ಏನಾಯ್ತವ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳೋ ನೀ ಸ್ಪಷ್ಟ ಗಿರವಾಣಿ ಗ್ರಂಥ ಹಿಂಗ ಬರದೇಟ ಕೇಳೋ ನೀ ಸ್ಪಷ್ಟ ಬ್ರಹ್ಮ ಎಡ ವಿಷ್ಣು ಹೆಂಗಾಲೈತಿ ಪಾಪ ಹೊಸವಾಗಿ ಬಂದ್ರಲ್ಲ ನೀವು ಬಿ ಈಗ ನಿನ್ನೆ ಬಂದಾರನ ನಿಮಗ್ ಗೊತ್ತಿಲ್ಲ ಈಗ ಮುಂದಿನ ಯಾರೇನ ಮಾಡಂಗೈತಿ ಇರ್ಲಿ ತಮ್ಮ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟ್ಯಾರ ತಾಯಿ ಬಗಲಾಗ ಕೂಡಿ ಉಂಡಾರು ಒಂದೇ ಆಗಲಾಗ ಹೌದು ಇದನ್ನ ಯಾರು ಮಾಡಿಟ್ಟಾರ ಪದ ಸಾವಳಿಗೆ ಮೊಹಮ್ಮದ್ ಸಾಬ್ರ ಏನೋ ಸಾವಳಿಗೆ ಮೊಹಮ್ಮದ್ ಸಾಬ್ರ ಸ್ಪಷ್ಟ ಹೇಳ್ಯಾರ ನೋಡು ಇದಕ್ಕೆ ಬಂದ ಜವಾಬ್ ಏನೇನ ಮಾಡ್ತೀರಿ ಎಲ್ಲ ನಮ್ಮ ಅಪ್ಪ ಒಮ್ಮೆ ಅವ್ರದ್ದು ಹೆಂಗೈತಿ ಗೊತ್ತಂತಮ್ಮ ಶರೀರ ಹೆಣ್ಣೈತಿ ನಮ್ಮದೈತಿ ಅಂದಾಗ ಅರ್ಜುನ ಸೀರೆ ಹುಟ್ಟಾನು ಶರೀರ ಹುಟ್ಟೈತಿ ನಾವು ಹುಟ್ಟಿಲ್ಲ ನಾವಿವು ನೋಡ್ರಿ ಹಿಂಗ ಹಿಂಬ್ರಿಕ್ ನೋಡ್ರಿ ಅವ್ರಿಗೆ ಹಿಂಬ್ರಿಕಿ ತಿರುಗು ಚಟ ಐತಿ ಒಂದ್ ಅದಕ್ಕೆ ಒಂದು ನಮ್ಮ ಅಕ್ಕ ಮಾದೇವ ಸಾಹಿತ್ಯ ಹೇಳ ಏನೋ ಗಡ್ಡ ಮೀಸಿಗಳ ಕಂಡರೆ ಗಡ್ಡ ಮೀಸಿಗಳ ಕಂಡರೆ ಗಂಡ ಸಂಭುವರಯ್ಯ ಕುಚಗಳು ಕಂಡರೆ ಹೆಂಗ ಸಂಭುವರಯ್ಯ ಹೆಂಗ ಸಂಭುವರಯ್ಯ ಇದರೊಳಗ ಇರುವಂತ ಆತ್ಮರಾಮನು ಗಂಡಿರುವನು ಹೆಣ್ಣಿರುವನು ನಿಜ ಮಲ್ಲಿಕಾರ್ಜುನ ಹೆಣ್ಣಲ್ಲ ಗಂಡಂತ್ಯ ಗಂಡಲ್ಲ ಏ ಗಂಡ ಆಲತ್ತಿ ಹಂಗ ಗಂಡ ಐತಿ ಗಂಡ ಬಿದ್ದಾರ ಅವ್ರ ಹೆಂಗ ಈಗ ನೋಡು ನಿನ್ನಲ್ಲಿರುವುದು ಜೀವಾತ್ಮನು ಗಂಡ ನೀನ ಹೇಳಿ ಜೀವ ಗಂಡ ಐತಿ ನಂದೈತಿ ಅಂತ ಹೇಳಿ ನಿನ್ನಲ್ಲಿರೋ ಜೀವಾತ್ಮನು ಗಂಡ ಈಗ ನನ್ನ ಒಳಗಿರುವ ಜೀವಾತ್ಮನು ಗಂಡ ಮೈ ಇವೆರಡು ಗಂಡ ಆದ್ರೆ ಇವ್ ಎರಡಕ್ಕೂ ಲಗ್ನ ಮಾಡಿ ಮಕ್ಕಳ ಹೆಂಗ್ ಮಾಡುದು ನಿನ್ನ ಮಾತಿನಂತೇನು ಹೊಡಿಮ ಗಾಡಿ ನಿನ್ನ ಒಳಗಿರೋದು ಗಂಡ ನನ್ನ ಒಳಗಿರೋದು ಗಂಡ ಒಟ್ಟು ನಿನ್ನ ಲೆಕ್ಕಲೆ ಟೋಟಲ್ದಾಗ ಜೀವ ಗಂಡ ಜೀವ ಗಂಡ ಇತ್ತಂದ್ರ ನನ್ನ ಒಳಗಿರೋದು ಏನ ಗಂಡು ಏನ ಹೆಣ್ಣು ಬಂದ್ ಮಾಡಿ ಬಿಡಗಡಿ ನಿನ್ನ ವಿಚಾರ ಮಾಡ ಅದಕ್ಕ ಅವಂಗ ಹೆಂಗಾಗೈತಿ ಗೊತ್ತೇನ ಎಲ್ಲ ನಾನ ಮಾಡಿನಂದ್ರ ಇವನಂತ ಏನ್ ಮಾಡಿದ ತಮ್ಮ ಒಬ್ಬ ಹಾದಿ ದಾಂಡಿ ಕುತ್ಕೊಂಡೆ ಬೈಲ ಕಡಿ ಕೂತಿದ್ದ ಹೌದ್ರಲ್ಲೇ ಬೈಲ ಕಡಿ ಕುಂಡ್ಬೇಕಾದ್ರ ಹಂಗ ಕೂತಿದ್ದಿಲ್ಲ ಮತ್ತೆ ಹಂಗ ಮ್ಯಾಲ ಕಡ್ಲಿ ಕಾಳು ತಿತ್ತಿದ್ದ ತೆಳಗ್ ಇಡ್ತಿದ್ದ ಹೌದ್ರಲ್ಲೇ ಮ್ಯಾಲ ಕಡ್ಲಿ ಕಾಳು ತಿನ್ನೋದು ತೆಳಗ್ ಇಡುದು ಹೌದ್ರಿ ಒಂದ್ 4 ಮಂದಿ ಹಿರಿಯರಲ್ಲಿ ಹಾದಿ ದಂಡಿ ಹಿಡಿದು ನಡೆದಿದ್ರ ಅವ್ರು ಹೌದ್ರಲ್ಲೇ ಇವನ ನೋಡ್ರಿ ಅವ್ರ ಮೊದಲು ನೋಡಿದಾಗ ಅವ್ರಂದ್ರು ತಮ್ಮ ಏನಂತ ಒಂದ್ ತಿನ್ನುದ್ರೆ ಮಾಡು ಒಂದ್ ಇಡುದ್ರೆ ಮಾಡು ಹೌದು ಬರಬರ್ಲೆ ಸ್ವಾಭಾವಿಕ ಹೌದು ಒಂದ್ ತಿನ್ನೋದ್ರೆ ಮಾಡು ಒಂದ್ ಇಡುದ್ರೆ ಮಾಡ ಹೇಳ್ತಾರು ಇವೇನ್ ಅನ್ಬೇಕು ಏನಂತಾನು ಏ ಹಂಗ್ರಿ ಅಂದಿವ್ ಗಿರ್ನ್ಯಾಗ ಕಾಳು ಹಾಕಂಡ್ಲಿನ ತೆಳಗ್ ಹಿಟ್ಟು ಬೀಳುದ್ರಲ್ಲ ಅಂದಿವ್ ಹೌದ್ರಲ್ಲೇ ಮ್ಯಾಲ ಕಾಳು ಹಾಕಿರ ತೆಳಗ್ ಹಿಟ್ಟು ಬೀಳುದು ಹೌದು ಅವರು ಹಿರಿಯರಂದ್ರು ಏನಂತ ಇದು ಯಾಕೋ ತಿಗಡೈತಿ ಇದಕ್ಕೂ ಇದ್ರ ಲೆಕ್ಕಲೇನ ಕುಡ್ಬೇಕ ಮಾತತ್ ಹೇಳಿ ಬರೋಬರಿ ತಮಾನಿಂದ ಅಂದ್ರು ಹೌದಲ್ಲ ಮ್ಯಾಲ ಕಾಳು ಹಾಕಂಡ್ಲಿನ ತೆಳಗ್ ಹಿಟ್ಟು ಬೀಳುದು ಖರೆ ಹಿಟ್ಟ ಬೀಳುದು ಬೀಳಾಕತ್ತೈತಿ ಬೀಳಾತೈತಿ ಯಾಕೋ ದಮ ಬೀಳೈತಿ ನಿಮಿ ತಿರಿವಿ ಹಾಕ ತಳಗಿನ ಮ್ಯಾಲ ಹಾಕ ಮತ್ತೊಮ್ಮೆ ಒತ್ತದ ತಿರುವಿ ಉಪ್ಪರ್ ನೀಚೆ ನೀಚೆಕ ಉಪ್ಪರ್ ಅನ್ನ ಹೌದು ಏನು ಹೇಳ್ತೀರೋ ಏನು ಕೇಳ್ತೀರೋ ಎಲ್ಲಿ ನಿಮ್ಮ ಸುದ್ದಿಯೋ ಈ ಕಡೆ ಬರನ್ಲಿಕ್ಕೆ ಹಿಂಗ್ ಮಾತಾಡೋದು ಹಿಂಗ್ ಬರನ್ಲಿ ಹಿಂಗ್ ಮಾತಾಡೋದು ಒಬ್ಬಾಕಿ ಹೆಣ್ಮಗಳದಳತ್ತ ಇಲ್ಲಿ ಹಿಡ್ಕೊಂಡು ಇಂಡಿ ತಕ ಉದ್ದಕ್ಕಾಕಿ ಮನ್ಕೊಂಡಿಳತ್ತ ಅಲ್ಲಿ ಒಂದು ಕೂಸಿತ್ತ ಎದೆ ಹಾಲು ಕುಡಿತಿತ್ತ ಒಂದು ಎದೆಯಾಗಿನ ಹಾಲು ಸೋರಿ ಗಟಾರ ಕೊಟ್ಟು ಹೋಗಿ ಅದಕ್ಕೊಂದ ಯಾವ್ದೋ ಹೊಳಿ ಆಗೈತಿ ಅಂದ್ರ ಆ ಹೊಳಿ ಹೆಸರು ಏನಾತ್ ಕೇಳತ್ತ
ತಮ್ಮ ಇದು ಸದ್ದ ನೋಡ್ಲಾಕ್ ಸಿಗ್ತೈತಿ ಹೌದಲ್ರಿ ಇದಕ್ಕೊಂದು ಹೆಸರು ಬಂದೈತಿ ಏನಂದ್ರಿ ಎಲ್ಲಿಪ್ಪ ಅಂದ್ರೆ ಹಾ ಇಲ್ಲೇ ನಮ್ಮ ಚಿಕ್ಕೋಡಿ ತಾಲೂಕ ನರಸಿಂಹವಾಡ್ಯಾಗ ಹೌದು ಅಲ್ಲಿ 3 ನದಿಗಳು ಕೂಡ್ಯಾವ ಬಂದ ಹಂಗ್ರಿ ಒಂದು ವೇದಗಂಗಾ ಒಂದು ದೂದಗಂಗಾ ಗಂಗಾ ಅದಕ್ಕೆ ದೂದಗಂಗಾ ಅಂತೇಳಿ ಕರೆದಾರು ಹೌದು ಬಂದದ ಸದ್ದ ಸಾಕ್ಷಾತ್ ಹೆಸರು ಐತಿ ಈಗ. ಐತಿ ಐತಿ ಸದ್ಯದ ವೇದಗಂಗಾ ದೂದಗಂಗಾ ದೂದಗಂಗಾ. ಅಲ್ಲಿ ಬಂದ ಹಾ ಕೃಷ್ಣಾ ನದಿಗೆ ಬಂದು ಕೂಡ್ಕೊಂಡ 3 ಒಂದ ಪೆಟ್ಟಿಗೆ ಬಂದ ಹೌದು ಇಲ್ಲಿ ಅದ ಇಲ್ಲಿ ನರಸಿಂಹವಾಡ್ಯಾಗ ಐತಿ ಇದು ಸದ್ಯಕ್ಕೆ ಹೋಗಿ ನೋಡು ಸಿಗ್ತದ ದೂದಗಂಗಾ ಅಂತ ಕರೆದಾರ ಕರ್ದಾರ್ರಿ ಇದು ನನಗೆ ತಿಳಿದಟ್ಟು ನಾ ಹೇಳೇನಿ ಹೌದು ನಿಮ್ಮದ ಅಲ್ಲ ಇದು ಬ್ಯಾರೆ ಐತಿ ಅಂದ್ರ ಹಾ ಬಂದು ಬಂದ ನಿಮ್ ಮುಂದಿನ ಸಂದಿ ಹೇಳ್ಬೋದು ಬೇಕಾದ್ರೆ ಹೇಳ್ಬೋದು ನೀ ಶಾಣೆ ನೋಡು ಶಾಣೆ ಅದಾನ್ರಿ ತಿಳಿತದ ಕರೆ ನಾವ್ ಕೇಳಿದ್ದ ಜರ ಯಾಕೋ ಹುಡುಗ ಎಡವಟ್ ಹಿಡಿಸ್ಯಾನ ಬರಂಗಿಲ್ರಿ ಕೃಷ್ಣ ಸೀರಿ ಉಟ್ಟಾನು ಕೊರವಂಜಾಗ್ಯಾನು ಹಾ ಬಗಲ ಕೂಸ್ನ ಓದಾನ ಇದನ್ನ ಒಟ್ಟ ಮಾತಾಡೇ ಇಲ್ಲ ಹಾ ಇಲ್ಲ ಆಗ ಹೇಳಿಲ್ಲ ಇಲ್ಲಿ ಟೇಜ್ ಮ್ಯಾಗ ನಿಂತ ಹೇಳತ್ತೀನಿ ಈ ವಿಷಯ ಮಾತಾಡಿಲ್ಲ ಏನ ಬಾಯಿಲಿ ಬಂದೇ ಇಲ್ಲ ಬರೇ ಅರ್ಜುನ ಸೀರಿ ಉಟ್ಟಾನ ಅನ್ನೋದು ಅಟ್ಟ ಮಾತಾಡೇನಿ ಅಟ್ಟೆ ಬರೋಬರಿ ಅವ್ರಿಗೆ ಹೆಂಗ ಆಗಾವ್ ಕಾಣಿಸಿ ಬೀಳಕತ್ತದ ನನಗೊಂದು ಮಾತು ಅಂದಾನ ಹೆಣ್ಣು ನಾಯಿ ಅಂದ ನೋಡಿ ಇವ್ ಮಗ ನೋಡ್ರಿ ಇದು ಮಶಿಬ್ನಾಳದ ಬಂದೈತಿ ನೋಡ್ರಿ ಹೆಣ್ಣು ನಾಯಿ ನಾಯಿ ನಿನಗೆ ಗೊತ್ತಿಲ್ಲ ಒಂದು ದಗದಾಗೈತಿ ನಾಯಿ ಸುದ್ದಿ ಹೇಳತ್ತಿದ್ದಿ ಕರೆ ಹೇಳ್ರಿ ತಮ್ಮ ಒಬ್ಬ ಬ್ಯಾಟಿಗಾರ ಒಂದು ದಗದ ಮಾಡಿದ್ದ ಏನವ ಒಂದು ಹೆಣ್ಣು ನಾಯಿ ಒಂದು ಗಂಡ ನಾಯಿ 2 ನಾಯಿ ಸಾಕಿದ್ದ ಹೌದು ದಿನನಿತ್ಯ ಬ್ಯಾಟಿ ಆಡ್ಲಕ್ ತಗೊಂಡು ಹೋಗ್ತಿದ್ದ ಹೌದು ಒಂದು ದಿವಸ ಒಂದು ದಗದಾತ ಏನಾತವ 2 ನಾಯಿಗಳನ್ನ ಓದ ಅಡಿವ್ಯಾಗ ಬಿಟ್ಟ ಬೆಟ್ಟ ಈಗ ಹೆಣ್ಣು ನಾಯಿ ಸುಮಾರು ಐತಿಲ್ಲ ಅಲ್ಲ ಇವ ಹಾ, ಹಾ. 2 ನಾಯಿ ಓದ ಅಡಿವ್ಯಾಗ ಬಿಟ್ಟ ಬೆಟ್ಟ ಮುಂದ ಮಲ ಎಬಿಸಿಬಿಟ್ಟ ಮೊಲ ಎಬ್ಬಿಸಿ ಬಿಟ್ಟ 2 ನಾಯಿ ಕೊಳ್ಳಾಗಿನ ಪಟ್ಟ ಬಿಚ್ಚಿ ಕೈಯಾಗ ಹಿಡದ ಹಿಡ್ದ ಬರರರರರ ಹೋಗಿ ಬ್ಯಾಟಿ ಮಾಡಿದ್ ಯಾವ್ದ ಯಾವಾಗ್ರಿ ಹೆಣ್ಣು ನಾಯಿನ ಬ್ಯಾಟಿ ಮಾಡಿ ತಮ್ಮ ಹಾ ಗಂಡ ನಾಯಿಗೆ ಏನಾಗಿತ್ರಿ ಇದ್ರ ಜೋಡ್ನ ವಾಜಿಗಿದು ಗುಡ್ಡದ ವಾರ್ಯಾಗ ಕೂತಿತ್ತಿದು ಆ, ಎಲ್ಲಿ ಹೋಗ್ಲಿ ಯವ್ವ ಅಂತ ಹೇಳಿ ಇದು ಬಾರ್ದಾನೆ ಬಾಜಿಗೆ ಬೆತ್ತಲ್ಲಿ ಅದು ತಿಳ್ಕೊತಾರ ಬಿಡು ಎತ್ತು ಒತ್ತಿ ಒತ್ತಿ ಹೇಳ್ತಿ. ಹೌದು ಹೌದು ಹೋಗ್ಲಿ ಬಲ ಬ್ರಹ್ಮ ಎಡ ವಿಷ್ಣು ಹುಟ್ಟಾರ ತಾಯಿ ಬಗಲ ತಾಯಿ ಬಗಲ ಕೂಡಿ ಉಂಡಾರ್ ಒಂದೇ ಆಗಲ ತೆತ್ತಿಸ್ ಕೋಟಿ ದೇವತ್ಯಾರೆಲ್ಲ ತಗಲ್ಯಾರ ತಾಯಿ ತಾಯಿ ತ್ವಗಲ ತಾಯಿ ತ್ವಗಲ ಮುಖ್ಯ ಮೂಲ ಸ್ತಂಭ ಹಿಂಗ ಬರದ ಇಟ್ಟಾರ ಬೊಗಲಾಗ ವಿಚ ಜ್ಞಾನ ಮೂರವ ಮೇಲೆ ಆರ್ಯ ಹೌದು ಏ ಅಂಧಕಾರ ಅದ್ರ ದ್ವಂದ ತಿಳಿಗೋಟ ನಿನಗ ಮಂದ ಮತಿ ಅಂತಾರ ಚರಕಾಟ ಕೇಳೋ ಚರಕಾಟ ಅನ್ನಾದಿಕೆನ್ನ ಆದಿಶಕ್ತಿ ಕಡೆ ಮಂದ ಏ ಕೊಳ್ಳಾಗ ಕಟ್ಯಾರ 7 ಅಂಟ ಕೇಂದ್ರೆಯ ಏಟ ತ್ರಿಶಕ್ತಿಯರಿಂದ ತ್ರಿಮೂರ್ತಿ ಏನ್ ಮಾಡ್ತಾರಿ ಏ ಮೊದಲಿಗೆ ಜನಶಾರ ಪಸಂದ ಒಳ್ಳೆ ನಿಯಮದಿಂದ ಕೇಳೋ ತಮ್ಮ ಈ ಸಂದ ಮೊದಲ ಎತ್ತದಿತ್ತ ಕಾಳಕದೊಂದ ಕಾಳಕದೊಂದ ಏ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮದನ ಏನಾಯ್ತ್ರಿ ಏ ಮಮ್ಮಾಯಿ ಮಾ ಶಕ್ತಿ ಎದ್ದಾಳ ಮುಂದ ಮುಂದಿನ ಸಂದ ಶಕ್ತಿಯಿಂದ ನೋಡು ಅದು ತ್ರಿಶಕ್ತಿಯಿಂದ ತ್ರಿಮೂರ್ತಿಗಳು ಮೊದಲಿಗೆ ಜನಶಾರ ಪಸಂದ ಪಸಂದ ಒಳ್ಳೆ ನಿಯಮದಿಂದ ಕೇಳುತ್ತಮ್ಮ ಈ ಸಂದ ಈ ಸಂದ ಅದರ ಇದ್ದದಿತ್ತ ಕಾಳಕದೊಂದ ಸಂದ ಬ್ರಹ್ಮ ವಿಷ್ಣು ರುದ್ರ ಮೂವರಕ್ಕಿನ್ನ ಮೊದಲ ಮಮ್ಮಾಯಿ ಮಹಾಶಕ್ತಿ ಇದ್ದಾಳ ಮುಂದ ಮುಂದಿನ ಸಂದ ಒಂದೇನು ಸಂದ ಹೌದು ಪರಶಕ್ತಿ ಪಾದ ಇಟ್ಟ ಕೂಡಲೇ ಪಾದವೇ ಪೃಥ್ವಿ ಆಗ್ಯದ ಆಪ ತೇಜವಾಯು ಆಕಾಶ ಭಾಗ್ಯದ ಆಗ್ಯಾದ ಮೊಳ ಕಾಲದಿಂದ ಮೃತ್ಯ ಸಾಗ್ಯದ ಸಾಗ್ಯಾದ ಸಾಗ್ಯಾದ ಸಾಗ್ಯಾದ
ಸರಸ್ವತಿ 9, ಲಕ್ಷ್ಮಿ 10, 10 ಪಾರ್ವತಿ 11 ಅವತಾರ ತೊಟ್ಟದ ಮಾತು ಗಟ್ಟ್ಯದ. ಗಟ್ಟ್ಯದ ನಾನು ಕೇಳಿದ್ದು ಪಕ್ಕ ಲಕ್ಷ ಬಿಟ್ಟು ಕೇಳ್ರಿ. ಇಲ್ಲ ಕಿವಿ ಇಲ್ಲ ಕಡಿ. ನಾನು ನಿನಗ ನಾನು 18 ಅವತಾರತ್ ಮಾತಾಡಿಲ್ಲ. ಹೌದು 51 ಶಕ್ತಿ ಪೀಠದವ್ ನನ್ನ ಹೊತ್ತು ಹೇಳಿ ನಿನಗ. ಹೌದು ನೀ 18 ಅವತಾರ ಅಲ್ಲತಿ. ಅಲ್ಲಾಗತ್ತೇನ್ರಿ? ಅವ 18 ಅವತಾರ ಅಲ್ಲ, 18 ಕೈ ಅದಾವ. ಹೌದು ಖರಿ ಅದ ಮಾತ. ಅವ ಅವತಾರಕ್ಕೆ ಬೆಣ್ಣ ಹತ್ಯಾನ. ನೀವು ಅವಂದ್ ಹಂಗರಿ ಅವತಾರ ಅವ್ನ ದಗದ ಹೆಂಗ ಕಣ್ಣಾಗ ಹಳ್ಳ ಬಿತ್ತಂದ್ರ ಮುಕ್ಕಳ್ಯಾಗ ಊದ್ಕೊಳ್ಳೋ ಚಟ ಆಯ್ತು ಇವ್ರಿಗೆ. ಅದೇ ಮಾಡ್ಲಕತ್ತಾರಿ. ನಾ ಕೇಳಿದ್ದ ಬೇರೆ, ಹೊಳಿ ನೀ ಹೇಳುದ ಬೇರೆ. ಹಿಂಗ ನಡೆದ ಒಟ್ಟೆ 18 ಕೈ ಅದಾವತ್ ನಾ ಹೇಳ್ತನ. 18 ಅವತಾರ ಅದ ಅವ ಎದ್ದಾನ. ಅವ್ನ ಹಂಗೆ ಕೇಳಕತ್ತದ. 51 ಶಕ್ತಿ ಪೀಠ ಅದಾವ. ಹೌದು ನೀನು ಬರೇ 12 ಜ್ಯೋತಿರ್ಲಿಂಗ ಅದಾವ. ಬರೇ 12 ಜ್ಯೋತಿ. ನೀ ಹಂಗ ದೊಡ್ಡ ಮತ್ ನಿನಗ್ ಕೇಳಿವ್ ನಾವ. ಹೌದು ಅದನ್ನ ಬಿಟ್ಟಾರ ತಮ್ಮ. ಈ ಕಡೆ ಹೋಗ್ಯಾನ ಮತ್ತೆ. ಈ ಕಡೆ ಬಂದು ಪಗಾರಕ್ಕೆ ಬಂದು ಗಂಟು ಬಿದ್ದಾರ ನೋಡಿ. ಪಗಾರ ಮಾರಿ ಇವಂಗ 100 ರೂಪಾಯಿ ಇದ್ದಾಗ ನನಗೆ 50 ಇರ್ತೈತಿ. ಅವಂಗ 50 ಇದ್ದಾಗ ನನಗೆ 25 ಇರ್ತೈತಿ. ಅವ್ರಿಗೆ 25 ಇದ್ದಾಗ ನನಗೆ 12.5. ಎಲ್ಲ ಕಂತ ಕಮ್ಮ. ಎಲ್ಲದಕ್ಕಿಂತನೂ ನನಕಿ ನೀ ಪಗಾರದೊಳಗೆ ಕಮ್ಮಿ ಅದಿ. ಕಡಿಮೆ ಅದ ಅಂತ ಹೇಳ್ತಾನ್ರಿ. ನನಗೆ ಹೆಂಗ ನೀ ದೊಡ್ಡಕ್ಕೆ ಆಗತಿ ಅದ್ ಕೇಳತ್ಯಾರ ತಮ್ಮ. ಹೌದು ಪಗಾರದೊಳಗೆ ನಾ ಕಮ್ಮಿ ಅದನ್ನ ಹೇಳಿ ಹೇಳತ್ತಿದಿ. ಇವತ್ತು ನಮ್ಮ ಗುಬ್ಬ್ಯಾಡ ಗ್ರಾಮದೊಳಗೆ ಹೌದು ಗುಪ್ತಾದೇವಿ ಜಾತ್ರೆ ನಡೆದೈತಿ. ಈಗ ನಡೆದೈತಿಲ್ಲ. ಈಗ ನಾನು ಅಷ್ಟಕ್ಕೆ ಬಂದ, ನೀನು ಹಾಡ್ಕಿ ಬಂದಿ, ನಾನು ಹಾಡ್ಕಿಗೆ ಬಂದನಿ. ಹೌದು ನಾ ಕಮ್ಮಿ ಪಗಾರದಕ್ಕಿದನ್ನ ನನಗೆ ಹೇಳ್ತಿ. ಹೇಳ್ತಾನು. ಕರೆ ನೀ ನನಗೊಂದು ಮಾತಂದದಿ. ಏನಂತ? ನಿಮ್ಮ ಮಗು ಹುಟ್ರೆ ನೀ ಕರೆ ಹೇಳ್ಬೇಕಂದದಿ. ಹೊಳ್ಳಿ ನಾವೊಂದು ಮಾತನಿ ಅಂದ್ರೆ ಬಿರುಸಾದ ಕರೆ ಅನ್ನಂಗಿಲ್ಲ. ಇಂಥವ್ರಿಗೆ ಅನ್ನಬೇಕಲ್ಲ. ನಾನು ಅನ್ಬೋದು. ಕರೆ ನಿಮ್ಮ ಅಪ್ಪ ಹುಟ್ರ ಬಂದು ಹೇಳ ಅನ್ಬೋದು. ಕರೆ ಬೇಡ ಅದೆಲ್ಲ ಯಾಕೆ ಬೇಡದ. ನಾ ನೋಡು ನೀ ಅತಿ ಅತ್ತ ನಾ ಅಂದ್ರೆ ಕೆಲಸ ಕೆಡ್ತೈತಿ. ಹೌದು ಜರ ವಿಚಾರ ಮಾಡಿ ಮಾತಾಡು. ಹೌದು ಇವತ್ತಿ ದೇವಿ ಜಾತ್ರೆಯಾಗ ಬೆಂಕಿ ಅಂತ ಜಾತ್ರೆಯಾಗ ಟೇಜ್ ಮ್ಯಾಗ ನಿಂತೀವ. ನಾನು ಕಮ್ಮಿ ಪಗಾರದಕ್ಕೆ ಹೇಳಿದಿ. ಹೌದು ಇಲ್ಲಿ ಪಂಚ್ ಕಮಿಟಿ ಹಿರಿಯರ ನಿನ್ನ ಮುಂದೆ ಆಣಿ ಮಾಡಿಸಿ ಕೇಳೋನು. ಕೇಳ್ರಲೆ. ನನಗೆ ಕೊಟ್ಟಟ ನಿನಗೆ ಕೊಟ್ಟಾರೋ, ನಿನಗೆ ಕೊಟ್ಟಟ ನನಗೆ ಕೊಟ್ಟಾರೋ, ಏನು ನಿನಗೆ 30,000 ರೂಪಾಯಿ ಕೊಟ್ಟು ನನಗೆ ಬರೀ 20,000 ಕೊಟ್ಟಾರೋ ಕೇಳು ನನ್ನ ಕಮಿಟಿ ಅವ್ರನ್ನ. ನಾನು ಹಾಪ್ ಪಗಾರದಕ್ಕಿನ ಕಮ್ಮಿ ಪಗಾರದ ಅಂತ ಹೇಳ್ತಿ. ನಾ ಕಮ್ಮಿ ಪಗಾರದಕ್ಕಿದ್ದಳಂದ್ರೆ ನಿನ್ನಲ್ಲಿ ನಿನಗೆ 20,000 ರೂಪಾಯಿ ಕೊಟ್ರೆ ನನಗೆ 10,000 ರೂಪಾಯಿ ಕೊಡ್ಬೇಕು. ಹೌದಲ್ಲ. ಯಾಕ್ರಿ ಕಮಿಟಿ ಅವ್ರ ಇವಂಗ ರೊಕ್ಕ ಕೊಟ್ಟು ನನಗೆ ಕಮ್ಮಿ ಕೊಡೋರ್ದಿರೇನ? ಹಾಪ್ ಪಗಾರದಕ್ಕಿದ್ರ ಕಮ್ಮಿನ ಕೊಡ್ಬೇಕಲ್ಲ ನನಗೆ. ಬರೋಬ್ರಲೆ. ಹುಚ್ಚ ಬರಮರಡ್ಡಿ. ನಿನಗ ಎಟ್ಟು ಕೊಟ್ಟಾರ ನೋಡ. ನಿನ್ನ ಸರಿ ಜೋಡ್ ರೊಕ್ಕ ತಗೊಂಡ ಇಲ್ಲಿಗೆ ಬಂದನ್ನೇ. ನಿನಕ್ಕೆ ಅದನ್ನ ಅನ್ನಂಗಿಲ್ಲ. ನೋಡು ತಮ್ಮ, ನಿನಗ ಎಟ್ಟು ರೊಕ್ಕ ಕೊಟ್ಟಾರಲ್ಲ ಸರಿ ಸಮಾಟ್ ರೊಕ್ಕ ತಗೊಂಡ ಬಂದದೀವಿ ಇಲ್ಲಿ. ನಿನಕಿತ ಏನೋ 100 ಕಮ್ಮಿ ತಗೊಂಡ ನೀನು? ಇಲ್ಲ. ನಾ ಹೆಂಗ್ ಕಮ್ಮಿ ಪಗಾರದಕ್ಕೆ ಆಗ್ತಾನ? 10 ಗಂಡಾಳದೊಳಗೆ ನಿತ್ತ ಎತ್ತರೆ ಮಾತಾಡಬೇಡ. ಅದ 10 ಗಂಡಾಳೊಳಗೆ ನಿತ್ತ ಒಂದು ಹೆಣ್ಣ ತಲಿ ಎತ್ತಿ ಮಾತಾಡ್ತೈತಿ ಅಂದ್ರೆ ನಿನ್ನ ರುಂಡ ತೆಗಿಲಾಕ ಬಾಳ ತತ್ತಂಗಿಲ್ಲ ನನಗೆ. ನಿನ್ನ ರುಂಡ ತೆಗಿಲಾಕ ನನಗೆ ಬಾಳ ತತ್ತಂಗಿಲ್ಲ. ವಿಚಾರ ಮಾಡ. 10 ಗಂಡಾಳೊಳಗೆ ಒಂದು ಗಣಸ ಮಗ ನಿತ್ತ ಮಾತಾಡೋದು ಬೇರೆ, ಸಾವಿರಾರು ಗಂಡಾಳದೊಳಗೆ ಒಂದು ಹೆಣ್ಣು ನಿತ್ತ ಮಾತಾಡೋದು ಬೇರೆ. ಅಲ್ಲಿ ಒಳಗೆ ಜೋಡ ಕಾಳಜಿದ್ರು ಇಲ್ಲಿಗೆ ಬರ್ತೈತಿ. ಅದು ಟೇಜ್ ಗಿರ್ಕ ಬರಂಗಿಲ್ಲ. ಒಳಗೆ ಶಕ್ತಿ ಬೇಕಲ್ಲ. ಇವಂದ ಹಂಗಿಲ್ಲ. ಇವಂದ ಹೆಂಗ ಇವ್ ಬಾಯಿಲೆ ಬಡಾಯಿ ಮುಕ್ಳಿಲ್ಲ ಲಡಾಯಿ ಏನ್ ನಡೆಸಿದೀವ ಬಂದಂದ್ರ ಹಂಗ ಮಾಡ್ಬೇಡ. ಇಷ್ಟ ಬಿಡುಗಡೆ ಆಗುವತ್ತ. ದೇ ಅಂದ್ರೆ ಏನು, ವ ಅಂದ್ರೆ ಏನು, ರು ಅಂದ್ರೆ ಏನು. ಅದು ಬಿಡುಗಡೆ ಮಾಡ್ತಿದ್ರ ಕರೆ ಮಾಡ್ರ ನಮ್ಮ ಕೈಯಾಗ ಸಿಗತೀವ ಅಂತೇಳಿ ಮಾಡುವಾರದ ನಾವು. ಪಕ್ಕ ಆಗುವಲ್ಲಾಗ್ಯದ. ದೇವ ನೋಡು, ದೇವರು ಅಲ್ಲಿ ರೂಪ ಇಲ್ಲ, ನಾಮಿಲ್ಲ, ಏನೂ ಇಲ್ಲ. ರೂಪ ನಾಮ ಇಲ್ಲ. ರೂಪ ನಾಮ ಇಲ್ಲ ಅಂದ್ರೆ ಕಣ್ಣಿಗೆ ಕಾಣ್ಲಿಲ್ಲ ಕಂದ್ರ ದೇವ್ರ ಅನ್ಬೇಕು. ಏನು ದೇವ್ ಅನ್ಬೇಕು? ಸೈತಾನ್ ಸೈತಾನ್ ಕಬ್ರಸ್ತಾನಕ ಸೈತಾನ ಹಂಗೇನಿಲ್ಲ ತಮ್ಮ. ಈಗ ಬಾಳ ಹೇಳತ್ತಾರು ಎಲ್ಲ ನನ್ನಿಂದ ಆಗೈತಿ ಹೇಳಿ. ಅದಕ್ಕೆ ಕವಿಗಳೇನ್ ಹೇಳ್ತಾರ ನೋಡ. ಪರಶಕ್ತಿ ಪಾದ ಇಟ್ಟ ಏ ಪಾದವೇ ಪೃಥ್ವಿ ಆಗ್ಯದ, ತೇಜವಾಯು ಆಕಾಶ ಬಾಗ್ಯದ, ಮೊಳ ಕಾಲದಿಂದ ಮೃತ್ಯ ಸಾಗ್ಯದ, ಏ ಸರಸ್ವತಿ 9 ಲಕ್ಷ್ಮಿಯೋ
ಏ ಪಾರ್ವತಿ ಹಣ್ಣೊಂದು ಅವತಾರ ತೊಟ್ಟದ ಮಾತ ಗಟ್ಟ್ಯಾದ ಆಗಿಯಾಗ ಆಗಿಯಾಗ ಪಾರ್ವತಿ ಹಣ್ಣೊಂದು ಅವತಾರ ತೊಟ್ಟದ ಮಾತ ಗಟ್ಟ್ಯಾದ ಆಗಿಯಾಗ ಆಗಿಯಾಗ ಆಕಿ ಹಂಗ ರೋಮಿನ್ಯಾಗ ಲಿಂಗ ಹುಟ್ಟ್ಯಾವ ನಾವ ಹುಟ್ಟವ ನವಗೋಗಿ ಈ ತಯಾರ ಮಾಡ್ಯಾಳೋ ಈ ಆಗಿಯಾಗ ಆಗಿಯಾಗ ಬಸವ ಭುವನೇಶ್ವರಿಗೆ ಅಲ್ಲಿ ಹೋಗಿ ಕೊಟ್ಟಿದಾನು ಭ್ಯಾಗಿ ಕೊಟ್ಟಿದಾನು ಭ್ಯಾಗಿ ಜನನಿ ಜಡಿ ಒಳಗಿಂದ ಜಲ ಕೋಟಿ ಆಗಿಯಾಗ ಆಗಿಯಾಗ ಅದೇ ಜಲದಿಂದ ಜಲ ಮುನಿಗೆ ಹೋದ ಏನ್ ಮಾಡ್ತಾರಿ ಏ ಜಲಾಧೀಶ ಹಕ್ಕಿ ಬೇಟಾಳ ಕಾಟ ಹಂಗ 4 ಮಕ್ಕಳಿದ್ದಾರ ವಾಟ ಹಾಲು ಹೆಪ್ಪ ರಕ್ತ ಬಿಗಿ ಮೋನೆ ಬೇಕಾಟ ಕೇಳು ಬೇಕಾಟ ಏ ಅನಾದಿಕ್ಕೆನ್ನ ಆದಿಶಕ್ತಿ ಮಂದ ಕೊಳಗ ಕಟ್ಟಾರ ಏಳೆಂಟ ತಿಂದಿಯ ಏಟ ಆಗಿಯಾಗ ಆಗಿಯಾಗ ನೀರಂದ್ರ ಗಂಡ ಐತಿ ನೋಡ್ತಮ್ಮ ಹೇಳ್ತಾನೆ ಬಾ ಏನು ದಾಂದ ಗಂಟು ಬಿತ್ತು ನನಗೆ ನೀರು ಹೆಂಗ ಗಂಡ